ನಮಸ್ಕಾರ ಸ್ನೇಹಿತರೆ, ಆರ್ ಕೆ ಮೀಡಿಯಾ ಮಾಸ್ಟರ್ಸ್ಗೆ ಸ್ವಾಗತ. ಇವತ್ತಿನ ಈ ಕ್ಲಾಸ್ನಲ್ಲಿ ನಾವು ಸೈನ್ಸ್ಗೆ ರಿಲೇಟೆಡ್ ಆಗಿರುವ ಕ್ವಶನ್ಸ್ ಆನ್ಸರ್ಗಳನ್ನು ಇಲ್ಲಿ ಡಿಸ್ಕಸ್ ಮಾಡೋಣ. ಅದರಲ್ಲಿಯೂ KPSC ಮತ್ತು KEA ಡಿಪಾರ್ಟ್ಮೆಂಟ್ ಅವರು ಸ್ಪರ್ಧಾತ್ಮಕ ಪರೀಕ್ಷೆಗಳಲ್ಲಿ ಕೇಳಲಾಗಿರುವ ಪ್ರಶ್ನೆ ಅಂದರೆ ಕ್ವಶನ್ಸ್ ಆನ್ಸರ್ಗಳನ್ನು ನಾವು ಈ ಒಂದು ಕ್ಲಾಸ್ನಲ್ಲಿ ಚರ್ಚೆ ಮಾಡುವ ಪ್ರಯತ್ನ ಮಾಡೋಣ. ಸೊ ಬನ್ನಿ, ಹಾಗಿದ್ರೆ ಇವತ್ತಿನ ಫಸ್ಟ್ ಕ್ವಶನ್ ಏನಂತ ತಿಳಿದುಕೊಳ್ಳೋಣ. ಸೊ ಇಲ್ಲಿ ಇವತ್ತಿನ ಫಸ್ಟ್ ಕ್ವಶನ್ ಅಂದರೆ, ಇಲ್ಲಿ ದ್ರವದಲ್ಲಿ ಮುಳುಗಿದ ಒಂದು ಮಸೂರವು ಗೋಚರಿಸುವುದಿಲ್ಲ ಯಾವಾಗೆಂದರೆ ಅಂತ ಕೇಳಿರೋರು. ಸೊ ಇದಕ್ಕೆ ಮೊದಲ ಆಪ್ಷನ್ ಇಲ್ಲಿ ಮಸೂರದ ನಾಭಿ ದೂರದ ಉದ್ದವು ಶೂನ್ಯವಾಗಿದ್ದಾಗ ಅಂತ ಹೇಳಿದ್ದಾರೆ. ನೆಕ್ಸ್ಟ್ ಆಪ್ಷನ್ ಇಲ್ಲಿ ಮಸೂರದ ವಕ್ರೀಭವನ ಸೂಚ್ಯಾಂಕವು ದ್ರವದ ವಕ್ರೀಭವನ ಸೂಚ್ಯಾಂಕಕ್ಕೆ ಸಮನಾದಾಗ. ಸೊ ನೆಕ್ಸ್ಟ್ ಆಪ್ಷನ್ ಇಲ್ಲಿ ಮಸೂರದ ವಕ್ರೀಭವನ ಸೂಚ್ಯಾಂಕವು ದ್ರವದ ವಕ್ರೀಭವನ ಸೂಚ್ಯಾಂಕಕ್ಕಿಂತಲೂ ಅಧಿಕವಾದಾಗ. ನೆಕ್ಸ್ಟ್ ಆಪ್ಷನ್ ಇಲ್ಲಿ ಏನು ಹೇಳಿದಾರೆ ಅಂದರೆ, ಇಲ್ಲಿ ಮಸೂರದ ವಕ್ರೀಭವನ ಸೂಚ್ಯಾಂಕವು ದ್ರವದ ವಕ್ರೀಭವನ ಸೂಚ್ಯಾಂಕಕ್ಕಿಂತಲೂ ಕಡಿಮೆಯಾದಾಗ ಅಂತ ಇಲ್ಲಿ 4 ಆಪ್ಷನ್ ಕೊಟ್ಟಿರೋರು. ಸೊ ಈ 4 ಆಪ್ಷನ್ಗಳಲ್ಲಿ ಇಲ್ಲಿ ಯಾವ ಒಂದು ಉತ್ತರ ಸರಿಯಾಗಿದೆ ಅಂತ ನಾವು ತಿಳಿಯೋದಾದ್ರೆ, ಮೊದಲಿಗೆ ಇಲ್ಲಿ ದ್ರವದಲ್ಲಿ ಮುಳುಗಿದ ಒಂದು ಮಸೂರವು ಗೋಚರಿಸುವುದಿಲ್ಲ ಯಾಕೆ ಅಂತ ತಿಳಿದುಕೊಳ್ಳುವುದು ತುಂಬ ಇಂಪಾರ್ಟೆಂಟ್ ಆಗಿದೆ. ಯಾಕಂದ್ರೆ ಇಲ್ಲಿ ಯಾವುದೇ ಒಂದು ವಸ್ತು ನಮಗೆ ಕಾಣಬೇಕಾದ್ರೆ ಆ ವಸ್ತುವಿನಲ್ಲಿ ಅಂದರೆ ಅಲ್ಲಿ ಒಂದು ಬೆಳಕಿನ ಪ್ರಕ್ರಿಯೆ ನಡೆಯುತ್ತದೆ. ಸೊ ಹೇಗೆ ನಡೆಯುತ್ತದೆ ಅಂದರೆ, ಈ ಯಾವುದೇ ಒಂದು ವಸ್ತು ನಮಗೆ ಕಾಣಿಸಬೇಕಾದ್ರೆ ಅಲ್ಲಿ ಬೆಳಕಿನ ಕಿರಣಗಳು ಆ ಒಂದು ವಸ್ತುವಿನ ಮೂಲಕ ಹಾದು ಹೋದಾಗ ಅಲ್ಲಿ ಬಾಗಬೇಕು, ಅಂದರೆ ಆ ಒಂದು ಬೆಳಕಿನ ಕಿರಣಗಳು ಬಾಗಬೇಕು ಅಥವಾ ವಕ್ರೀಭವನಗೊಳ್ಳಬೇಕು, ಅಥವಾ ಆ ಒಂದು ಬೆಳಕಿನ ಕಿರಣಗಳು ಏನಾಗಬೇಕಂದ್ರೆ ವಸ್ತುವಿನ ಮೇಲ್ಮೈಯಿಂದ ಪ್ರತಿಫಲಿಸಬೇಕು. ಆಗ ಮಾತ್ರ ಆ ಒಂದು ವಸ್ತು ನಮಗೆ ಕಾಣಿಸುತ್ತದೆ. ಬಟ್ ಇಲ್ಲಿ ಈ ಒಂದು ಪ್ರಶ್ನೆಯಲ್ಲಿ ನೀಡಿರುವ ಪ್ರಕ್ರಿಯೆ ಪ್ರಕಾರ ಇಲ್ಲಿ ಮಸೂರದ ವಕ್ರೀಭವನ ಸೂಚ್ಯಂಕ ಮತ್ತು ದ್ರವದ ಒಂದು ವಕ್ರೀಭವನ ಸೂಚ್ಯಂಕ ಎರಡೂ ಒಂದೇ ಸಮಾನಾಂತರವಾಗಿದ್ದಾವ. ಅಂದ್ರೆ ಇಲ್ಲಿ ಬೆಳಕು ದ್ರವದ ಮೂಲಕ, ಅಂದ್ರೆ ಇಲ್ಲಿ ಬೆಳಕೇನಿರ್ತಿದ್ಲ ಅದು ದ್ರವದಿಂದ ಮಸೂರಕ್ಕೆ ಹೋದಾಗ ಅದು ಬಾಗುವುದಿಲ್ಲ, ಅಂದ್ರೆ ಇಲ್ಲಿ ವಕ್ರೀಭವನವಾಗುವುದಿಲ್ಲ. ಹಾಗಾಗಿ ಇಲ್ಲಿ ಏನಾಗ್ತಿತ್ತು ಅಂದ್ರೆ ಬೆಳಕು ನೇರವಾಗಿ ಹಾದು ಹೋಗುತ್ತದೆ, ಅಂದ್ರೆ ಇಲ್ಲಿ ಸಮಾನಾಂತರವಾಗಿ ಹಾದು ಹೋಗುತ್ತದೆ. ಹಾಗಾಗಿಯೇ ಇಲ್ಲಿ ಏನಾಗ್ತಿತ್ತು ಅಂದ್ರೆ ಮಸೂರದ ಅಂಚುಗಳು ಅಂದ್ರೆ ಅದರ ಒಂದು ಆಕಾರಗಳು ನಮಗೆ ಕಾಣುವುದಿಲ್ಲ. ಹೀಗಾಗಿಯೇ ಇಲ್ಲಿ ಏನಾಗ್ತಿದೆ ಅಂದ್ರೆ ದ್ರವದಲ್ಲಿ ಮಸೂರವು ಗೋಚರಿಸುವುದಿಲ್ಲ ಅಂತ ಇಲ್ಲಿ ನಾವು ತಿಳಿಬೇಕಾಗುತ್ತೆ. ಸೊ ಇಲ್ಲಿ ನಾವು ಇನ್ನೊಂದು ಸ್ಟೆಪ್ ಮುಂದೆ ಹೋಗಿ ನೋಡೋದಾದ್ರೆ, ಇಲ್ಲಿ ದ್ರವ ಅಂದ ತಕ್ಷಣ ನಮ್ಗೆ ಏನ್ ನೆನಪು ಬರಬೇಕು ಅಂದ್ರೆ, ಇಲ್ಲಿ ಲಿಕ್ವಿಡ್ ಅಂದ ತಕ್ಷಣ ನಮ್ಗೆ ಏನ್ ನೆನಪು ಬರ್ಬೇಕಂದ್ರೆ ನೀರಾಗ್ಬೋದು, ಅಥವಾ ಪಾನೀಯಗಳಾಗ್ಬೋದು, ಅಥವಾ ಒಂದು ಹಾಲಾಗ್ಬೋದು, ಅಥವಾ ಬೇರೆ ಯಾವುದೇ ಒಂದು ದ್ರವ, ಅದು ದ್ರವ ಅಂತ ನಾವು ತಿಳ್ಕೊಬೇಕಾಗುತ್ತೆ. ನೆಕ್ಸ್ಟ್ ಇಲ್ಲಿ ಮಸೂರ ಅಂದ ತಕ್ಷಣ ನಮ್ಗೆ ಏನು ನೆನಪಿಗೆ ಬರ್ಬೇಕಂದ್ರೆ, ಈಗ ಸಾಮಾನ್ಯವಾಗಿ ನಾವೆಲ್ಲ ಮೊಬೈಲ್ಗಳನ್ನು ಯೂಸ್ ಮಾಡ್ತೀವಿ. ಆ ಮೊಬೈಲ್ ಒಂದು ಕ್ಯಾಮ್ರಾ ಒಳಗೆ ಏನು ಲೆನ್ಸ್ ಯೂಸ್ ಮಾಡಿರ್ತಾರಲ್ಲ, ಅಂದ್ರೆ ಮಸೂರ ಯೂಸ್ ಮಾಡಿರ್ತಾರಲ್ಲ, ಅಂದ್ರೆ ಮೊಬೈಲ್ ಕ್ಯಾಮ್ರಾಗಳಲ್ಲಿ ಒಂದು ಗ್ಲಾಸ್ ಯೂಸ್ ಮಾಡಿರ್ತಾರಲ್ಲ ಅದು ಲೆನ್ಸ್ ಆಗಿರ್ತದ, ಅಂದ್ರೆ ಮಸೂರವಾಗಿರ್ತದ. ಮತ್ತು ಇನ್ನು ಸೂಕ್ಷ್ಮ ದರ್ಶಕಗಳು, ಆ ಸೂಕ್ಷ್ಮ ದರ್ಶಕಗಳಲ್ಲಿ ಒಂದು ಏನು ಗ್ಲಾಸ್ ಯೂಸ್ ಮಾಡಿರ್ತಾರಲ್ಲ ಅವು ಕೂಡ ಲೆನ್ಸ್ ಅಂದ್ರೆ ಮಸೂರ ಆಗಿರ್ತಾವ. ಸೊ ಇನ್ನು ಫ್ಲಾಶ್ ಬ್ಯಾಕ್ ಲೈಟ್ ಇರ್ತೈತಲ್ಲ, ಅಥವಾ ಫಿಫ್ ಹೋಲ್, ಈ ರೀತಿ ಉದಾಹರಣೆ ಹೇಳಬೇಕಾದ್ರೆ ತುಂಬಾ ಇದಾವ. ಬಟ್ ಈ ನಾವು ದಿನನಿತ್ಯ ಯೂಸ್ ಮಾಡೋ ಒಂದು ಉದಾಹರಣೆ ಮೂಲಕ ತಿಳಿಬೇಕಂದ್ರೆ, ಇಲ್ಲಿ ಮೊಬೈಲ್ ಕ್ಯಾಮ್ರಾ ಆಗಲಿ, ಅಥವಾ ನಾವು ಬೇರೆ ಯಾವುದೇ ಒಂದು ಕ್ಯಾಮ್ರಾ ಆಗಲಿ, ಅಥವಾ ಸೂಕ್ಷ್ಮ ದರ್ಶಕಗಳಲ್ಲಿ ಯೂಸ್ ಮಾಡೋ ಒಂದು ಏನು ಗ್ಲಾಸ್ ಯೂಸ್ ಮಾಡ್ತಾರಲ್ಲ ಆ ಗ್ಲಾಸ್ಗಳಲ್ಲಿ, ಆ ಗ್ಲಾಸ್ ಎಲ್ಲ ಏನಾಗಿರ್ತಾವಂದ್ರೆ ಇನ್ನು ಅವು ಮಸೂರ ಅಂದ್ರೆ ಲೆನ್ಸ್ ಆಗಿರ್ತಾವ. ಸೊ ಈಗ ನಾವು ದೂರದೃಷ್ಟಿ ಅಥವಾ ಸಮೀಪ ದೃಷ್ಟಿಗೆ ಯೂಸ್ ಮಾಡ್ತಾರಲ್ಲ ಚಶ್ಮಾ, ಅಥವಾ ಏನಿದು ಸ್ಪೆಕ್ಟ್ ಯೂಸ್ ಮಾಡ್ತಾರಲ್ಲ, ಅವು ಏನಾಗಿರ್ತಾವ ಅಂದ್ರೆ ಅವು ಕೂಡ ಒಂದು ಮಸೂರ ಲೆನ್ಸ್ ಆಗಿರ್ತಾವ. ಸೊ ಆ ಒಂದು ಲೆನ್ಸ್ಗಳನ್ನ ದ್ರವದಲ್ಲಿ ಮುಳುಗಿಸಿದಾಗ ಅದು ಗೋಚರಿಸುವುದಿಲ್ಲ. ಯಾಕಂದ್ರೆ ಇಲ್ಲಿ ಈ ಮಸೂರದ ವಕ್ರೀಭವನ ಸೂಚ್ಯಂಕ ಮತ್ತು ದ್ರವದ ವಕ್ರೀಭವನ ಸೂಚ್ಯಂಕ ಇವೆರಡೂ ಒಂದೇ ಸಮಾನವಾಗಿರ್ತಾವ. ಹಾಗಾಗಿ ಇಲ್ಲಿ ಗೋಚರಿಸುವುದಿಲ್ಲ ಅಂತ ನಾವು ಈ ಮೂಲಕ ತಿಳಿದುಕೊಳ್ಳುವುದು ಇಂಪಾರ್ಟೆಂಟ್ ಆಗಿದೆ. ಇಲ್ಲಿ ವಕ್ರೀಭವನದ ಸೂಚ್ಯಂಕ ಅಂದ್ರೆ ಏನಪ್ಪಾ ಅಂತ ತಿಳಿಯೋದಾದ್ರೆ, ಇಲ್ಲಿ ವಕ್ರೀಭವನ ಸೂಚ್ಯಂಕ ಅಥವಾ ರಿಫ್ರಾಕ್ಟಿವ್ ಇಂಡೆಕ್ಸ್ ಎಂಬುದು ಇದು ಏನಾಗಿದೆ ಅಂದ್ರೆ, ಇದು ಒಂದು ಮಾಧ್ಯಮದಲ್ಲಿ ಬೆಳಕು ಎಷ್ಟು ವೇಗವಾಗಿ ಚಲಿಸುತ್ತದೆ ಎಂಬುದನ್ನು ಇದು ತಿಳಿಸ್ತೈತಿ. ಅಂದ್ರೆ ಇಲ್ಲಿ
ಈ ಒಂದು SI ಯೂನಿಟ್ ಅಂದರೆ ಏಕಮಾನದ ಮೂಲಕ ಇಲ್ಲಿ ಡಯಾಪ್ಟರ್ ಡಿ ಅಂತ ಒಂದು ಏಕಮಾನ SI ಯೂನಿಟ್ ಬರ್ತೈತಿ. ಡಯಾಪ್ಟರ್ ಡಿ ಎಂಬ ಒಂದು SI ಯೂನಿಟ್ ಮೂಲಕ ಇಲ್ಲಿ ಮಸೂರವು ಬೆಳಕಿನ ಕಿರಣಗಳನ್ನು ಎಷ್ಟು ಪ್ರಮಾಣದಲ್ಲಿ ಬಾಗಿಸುತ್ತದೆ ಅಂತ ಇಲ್ಲಿ ಆ ಒಂದು ಮಸೂರದ ಸಾಮರ್ಥ್ಯ ಅಂದರೆ ಇಲ್ಲಿ ಲೆನ್ಸ್ನ ಒಂದು ಸಾಮರ್ಥ್ಯವನ್ನು ಈ ಒಂದು SI ಯೂನಿಟ್ ಮೂಲಕ ಅಂದರೆ ಡಯಾಪ್ಟರ್ ಡಿ ಎಂಬ ಒಂದು SI ಯೂನಿಟ್ ಮೂಲಕ ಇಲ್ಲಿ ಅಳೆಯಲಾಗುತ್ತದೆ. ಸೊ ಹಾಗಾಗಿಯೇ ಈ ಒಂದು ಪ್ರಶ್ನೆಗೆ ನಾವು ಉತ್ತರ ಕಂಡುಕೊಳ್ಳೋದಾದ್ರೆ ಇಲ್ಲಿ ಏನಾಗಿರುತ್ತದೆ ಅಂದರೆ ಮಸೂರದ ವಕ್ರೀಭವನ ಸೂಚ್ಯಂಕ ಅಂದರೆ N1 ಮತ್ತು ಇದು ಇನ್ನೊಂದು ಏನಂದರೆ ದ್ರವದ ವಕ್ರೀಭವನ ಸೂಚ್ಯಂಕ ಅಂದರೆ N2 ಇವೆರಡು ಸಮನಾಗಿದ್ದಾಗ ಅಂದರೆ N1 ಮತ್ತು N2 ಇವೆರಡು ಸಮನಾಗಿದ್ದಾಗ ಅಲ್ಲಿ ಏನಾಗುತ್ತೆ ಅಂದರೆ ಬೆಳಕಿನ ಕಿರಣಗಳು ದ್ರವದಿಂದ ಮಸೂರಕ್ಕೆ ಪ್ರವೇಶಿಸಿದಾಗ ತನ್ನ ದಿಕ್ಕನ್ನು ಬದಲಿಸುವುದಿಲ್ಲ. ಅಂದರೆ ಇಲ್ಲೇನು ಇವೆರಡು ಮಸೂರದ ಮತ್ತು ದ್ರವದ ವಕ್ರೀಭವನ ಸೂಚ್ಯಂಕ ಏನಿರ್ತಾವಲ್ಲ ಇವೆರಡು ಸಮನಾಗಿರುವುದರಿಂದ ಇಲ್ಲಿ ಬೆಳಕಿನ ಕಿರಣಗಳು ಪ್ರವೇಶ ಮಾಡ್ತಾವಲ್ಲ ಇಲ್ಲಿ ದ್ರವದಿಂದ ಮಸೂರಕ್ಕೆ ಪ್ರವೇಶಿಸುವಾಗ ಅವು ಏನು ಮಾಡ್ತಾವ ತನ್ನ ದಿಕ್ಕನ್ನು ಬದಲಿಸುವುದಿಲ್ಲ. ಅಂದರೆ ಒಂದೇ ದಿಕ್ಕೊಳಗೆ ಒಂದು ನೇರವಾಗಿ ಸಮಾನವಾದ ಒಂದು ದಿಕ್ಕಿನಲ್ಲಿ ಚಲಿಸುವುದರಿಂದ ಇಲ್ಲಿ ಏನಾಗುತ್ತೆ ಅಂದರೆ ಆ ದ್ರವದಲ್ಲಿ ಮುಳುಗಿಸಿದ ಒಂದು ಮಸೂರವು ಅದು ಗೋಚರಣೆಯಾಗುವುದಿಲ್ಲ. ಈ ಒಂದು ಪ್ರಶ್ನೆಗೆ ಇಲ್ಲಿ ಉತ್ತರ ಇದಾಗಿದೆ. ಸೊ ಹಾಗಾಗಿ ಇಲ್ಲಿ ಆಪ್ಷನ್ ಬಿ ಎಂಬುದು ಇದಕ್ಕೆ ಒಂದು ಉತ್ತರವಾಗಿದೆ. ಸೊ ಇನ್ನೂ ಸ್ಟೆಪ್ ಮುಂದೆ ಹೋಗುವುದಾದರೆ ಇಲ್ಲಿ ಪ್ರತಿಯೊಂದು ವಸ್ತುವಿಗೂ ತನ್ನದೇ ಆದ ಒಂದು ವಕ್ರೀಭವನ ಸೂಚ್ಯಂಕ ಇರುತ್ತದೆ ಅಂತ ನಾವು ಇಲ್ಲಿ ತಿಳಿದುಕೊಳ್ಳೋದು ತುಂಬ ಇಂಪಾರ್ಟೆಂಟ್ ಆಗಿದೆ. ಸೊ ಇಲ್ಲಿಗೆ ಈ ಒಂದು ಕ್ವಶನ್ ಅಂದರೆ ದ್ರವದಲ್ಲಿ ಮುಳುಗಿಸಿದ ಒಂದು ಮಸೂರವು ಗೋಚರಿಸುವುದಿಲ್ಲ ಯಾವಾಗೆಂದರೆ ಅಂತ ಈ ಒಂದು ಕ್ವಶನ್ಗೆ ಆನ್ಸರ್ ಆಪ್ಷನ್ ಬಿ ಆಗಿರುತ್ತದೆ. ಅದೇನೆಂದರೆ ಮಸೂರದ ವಕ್ರೀಭವನ ಸೂಚ್ಯಂಕವು ದ್ರವದ ವಕ್ರೀಭವನ ಸೂಚ್ಯಂಕಕ್ಕೆ ಸಮನಾಗಿದ್ದಾಗ ಅಂತ ಈ ಒಂದು ಕ್ವಶನ್ಗೆ ಆನ್ಸರ್ ಆಗಿರುತ್ತದೆ. ಇಲ್ಲಿ ನೆಕ್ಸ್ಟ್ ಕ್ವಶನ್ ಏನಂದ್ರೆ ಇಲ್ಲಿ ಆಕಾಶದಲ್ಲಿ ನಕ್ಷತ್ರಗಳು ಮಿನುಗಲು ಕಾರಣವೇನು ಅಂತ ಕೇಳಿರೋರು. ಸೊ ಈ ಒಂದು ಕ್ವಶನ್ಗೆ ನಾವು ಇಲ್ಲಿ ನೀಡಿರೋ ಆಪ್ಷನ್ ಅನ್ನು ನೋಡುವುದಾದರೆ ಇಲ್ಲಿ ಮೊದಲ ಆಪ್ಷನ್ ನಕ್ಷತ್ರಗಳ ಸ್ವಯಂ ಬೆಳಕಿನ ವ್ಯತ್ಯಾಸ ಅಂತ ನೀಡಿರೋರು. ಸೊ ಸೆಕೆಂಡ್ ಆಪ್ಷನ್ ಇಲ್ಲಿ ಭೂಮಿಯ ವಾತಾವರಣದ ವಿವಿಧ ಪದರಗಳಿಂದ ಉಂಟಾಗುವ ಸತತ ವಕ್ರೀಭವನ ಅಂತ ನೀಡಿರೋರು. ಸೊ ಇಲ್ಲಿ ಥರ್ಡ್ ಆಪ್ಷನ್ ಬಂದ್ಬಿಟ್ಟು ಇಲ್ಲಿ ನಕ್ಷತ್ರಗಳ ದೂರದಲ್ಲಿನ ಬದಲಾವಣೆ ಅಂತ ನೀಡಿರೋರು. ಸೊ ಫೋರ್ತ್ ಆಪ್ಷನ್ ಇಲ್ಲಿ ಬೆಳಕಿನ ಚದುರುವಿಕೆ ಅಂದರೆ ಸ್ಕ್ಯಾಟ್ರಿಂಗ್ ಅಂತ ನೀಡಿರೋರು. ಸೊ ಈ ಒಂದು ಪ್ರಶ್ನೆಗೆ ಅಂದರೆ ಇಲ್ಲಿ ಆಕಾಶದಲ್ಲಿ ನಕ್ಷತ್ರಗಳು ಮಿನುಗಲು ಕಾರಣವೇನು ಎಂಬ ಒಂದು ಕ್ವಶನ್ಗೆ ಉತ್ತರವನ್ನು ಅನಲೈಸ್ ಮಾಡಿ ತಿಳಿದುಕೊಳ್ಳುವ ಒಂದು ಪ್ರಯತ್ನ ಮಾಡೋಣ ಬನ್ನಿ. ಸೊ ಇಲ್ಲಿ ಮೊದಲನೆಯದಾಗಿ ನಕ್ಷತ್ರಗಳ ಬಗ್ಗೆ ಮೊದಲು ತಿಳಿದುಕೊಳ್ಳೋಣ. ಅಂದರೆ ಇಲ್ಲಿ ನಕ್ಷತ್ರಗಳು ಇವು ಭೂಮಿಯ ಒಂದು ವಾತಾವರಣದ ಆಚೆಗೆ ಅದರಲ್ಲಿಯೂ ಇಲ್ಲಿ ನಮ್ಮ ಕಣ್ಣಿಗೆ ಕಾಣುವ ನಕ್ಷತ್ರಗಳು ಏನಿರ್ತಾವಲ್ಲ ಆ ನಕ್ಷತ್ರಗಳು ಇವು ಬಾಹ್ಯಾಕಾಶದಲ್ಲಿ ಔಟರ್ ಸ್ಪೇಸ್ನಲ್ಲಿ ಇರ್ತಾವಂತ ನಾವು ಇಲ್ಲಿ ತಿಳಿದುಕೊಳ್ಳೋದು ತುಂಬ ಇಂಪಾರ್ಟೆಂಟ್ ಆಗಿದೆ. ಸೊ ಈ ನಕ್ಷತ್ರಗಳು ಬಂದ್ಬಿಟ್ಟು ಇವು ಏನಾಗ್ತಾವಂದರೆ ಇವು ನಮ್ಮ ಕಣ್ಣಿಗೆ ಅಂದರೆ ಮಿನುಗುವಂತೆ ಕಾಣಲು ಇಲ್ಲಿ ಕಾರಣ ಏನಪ್ಪ ಅಂದರೆ ಈ ನಕ್ಷತ್ರಗಳು ಏನಿರ್ತಾವಲ್ಲ ಇವು ನಮ್ಮ ಕಣ್ಣಿಗೆ ಮಿನುಗುವಂತೆ ಕಾರಣ ಏನಂತ ನಾವು ತಿಳಿಯೋದಾದರೆ ಇಲ್ಲಿ ಭೂಮಿಯ ವಾತಾವರಣದ ಒಂದು ಕೆಳಗಿನ ಪದರಗಳು ಅದರಲ್ಲಿಯೂ ಇಲ್ಲೇನು ನಾವು ಟ್ರೋಪೋಸ್ಫಿಯರ್ ಅಂತ ಒಂದು ಪದರ ಇರುತ್ತಲ್ಲ ಆ ಪದರದಿಂದಲೇ ಈ ನಕ್ಷತ್ರಗಳು ನಮಗೆ ಮಿನುಗುವಂತೆ ಕಾಣಲು ಇಲ್ಲಿ ಕಾರಣ ಆಗ್ತಾವಂತ ನಾವಿಲ್ಲಿ ತಿಳಿದುಕೊಳ್ಳೋದು ಮೊದಲು ಇಂಪಾರ್ಟೆಂಟ್ ಆಗಿದೆ. ಸೊ ಇಲ್ಲಿ ನಕ್ಷತ್ರಗಳ ಬೆಳಕು ಅಂದರೆ ಇಲ್ಲಿ ನಾವು ಕ್ವಶನಲ್ಲಿ ಏನು ಕೇಳಿದಾರಲ್ಲ ನಕ್ಷತ್ರಗಳು ಮಿನುಗಲು ಕಾರಣ ಏನಂತ ಕೇಳಿದಾರಲ್ಲ. ಸೊ ಇಲ್ಲಿ ನಕ್ಷತ್ರದ ಬೆಳಕು ಏನಿರುತ್ತೆ ಅಲ್ಲ ಅದು ಭೂಮಿಯನ್ನು ತಲುಪುವ ಮೊದಲು ಇದು ವಾತಾವರಣದ ಒಂದು ವಿವಿಧ ಸಾಂದ್ರತೆಗಳ ಒಂದು ಪದರಗಳ ಮೇಲೆ ಅಂದರೆ ಈ ವಾತಾವರಣ ಏನಿರುತ್ತೆ ಅಲ್ಲ ಆ ವಾತಾವರಣದ ವಿವಿಧ ಸಾಂದ್ರತೆಯ ಪದರಗಳ ಮೂಲಕ ಈ ನಕ್ಷತ್ರಗಳ ಬೆಳಕು ಹಾದು ಹೋಗ್ತದೆ. ಸೊ ಹಂಗೆ ಹಾದು ಹೋಗುವುದರಿಂದ ಏನಾಗುತ್ತೆ ಅಂದರೆ ಭೂಮಿಯ ವಾತಾವರಣದ ಪದರಗಳ ಸಾಂದ್ರತೆ ಇಲ್ಲಿ ಸತತವಾಗಿ ಬದಲಾಗುತ್ತಿರುತ್ತದೆ. ಅಂದರೆ ಒಂದೇ ರೀತಿ ಇರೋದೆ ಇಲ್ಲಿ ಏನಾಗುತ್ತೆ ಅಂದರೆ ಇಲ್ಲಿ ಏನು ಭೂಮಿಯ ವಾತಾವರಣದ ಪದರದ ಸಾಂದ್ರತೆ ಏನಿರುತ್ತೆ ಅಲ್ಲ ಅಲ್ಲಿ ಯಾವಾಗಲೂ ಬದಲಾಗುತ್ತಿರುತ್ತದೆ. ಸೊ ಆ ಬದಲಾದ ಒಂದು
ಸಾಂದ್ರತೆಯಿಂದಾಗಿ ಇಲ್ಲಿ ಏನಾಗ್ತದೆ ಅಂದರೆ ಇದರಿಂದ ಇಲ್ಲಿ ನಕ್ಷತ್ರಗಳ ಬೆಳಕು ನಮ್ಮ ಕಣ್ಣಿಗೆ ಅಂದರೆ ನಮ್ಮ ಕಣ್ಗಳು ಏನಿರ್ತಾವಲ್ಲ ಅದಕ್ಕೆ ತಲುಪುವ ಮೊದಲು ಇಲ್ಲಿ ಅನೇಕ ಬಾರಿ ವಕ್ರೀಭವನಗೊಳ್ಳುತ್ತದೆ ಅಂತ ನಾವಿಲ್ಲಿ ತಿಳಿಯೋದು ಇಂಪಾರ್ಟೆಂಟ್ ಆಗಿದೆ. ಸೊ ಇಲ್ಲಿ ಈ ರೀತಿ ನಮ್ಮ ಕಣ್ಣಿಗೆ ಅಂದರೆ ನಮ್ಮ ಕಣ್ಣುಗಳನ್ನು ತಲುಪುವ ಮೊದಲು ಇಲ್ಲಿ ಅನೇಕ ಬಾರಿ ವಕ್ರೀಭವನಗೊಳ್ಳುವುದರಿಂದ ಇಲ್ಲಿ ನಕ್ಷತ್ರಗಳು ಏನಾಗುತ್ತಾವ ಅಂದರೆ ಮಿನುಗುವಂತೆ ನಮಗೆ ಭಾಸವಾಗುತ್ತಾವಂತ ನಾವಿಲ್ಲಿ ತಿಳ್ಕೊಳ್ಳೋದು ತುಂಬ ಇಂಪಾರ್ಟೆಂಟ್ ಆಗಿದೆ. ಸೊ ಹಾಗಾಗಿ ಇಲ್ಲಿ ಕೇಳಿರುವ ಒಂದು ಪ್ರಶ್ನೆಗೆ ಅಂದರೆ ಆಕಾಶದಲ್ಲಿ ನಕ್ಷತ್ರಗಳು ಮಿನುಗಲು ಕಾರಣವೇನು ಅಂತ ಈ ಒಂದು ಪ್ರಶ್ನೆ ಏನು ಕೇಳಿರುವರಲ್ಲ, ಇದಕ್ಕೆ ಉತ್ತರ ಏನಪ್ಪ ಅಂದರೆ ಇಲ್ಲಿ ಭೂಮಿಯ ವಾತಾವರಣದ ವಿವಿಧ ಪದರಗಳಿಂದ ಉಂಟಾಗುವ ಸತತ ವಕ್ರೀಭವನ ಎಂಬುದೇ ಈ ಒಂದು ಪ್ರಶ್ನೆಗೆ ಉತ್ತರವಾಗಿದೆ. ಸೊ ಬನ್ನಿ ಹಾಗಿದ್ರೆ ನೆಕ್ಸ್ಟ್ ಕ್ವಶನ್ ಅನ್ನ ನಾವು ಇಲ್ಲಿ ತಿಳಿದುಕೊಳ್ಳುವ ಪ್ರಯತ್ನ ಮಾಡೋಣ. ಇಲ್ಲಿ ನೆಕ್ಸ್ಟ್ ಕ್ವಶನ್ ಏನಪ್ಪಾ ಅಂದ್ರೆ ಇಲ್ಲಿ ವಜ್ರವು ಅತಿ ಹೆಚ್ಚು ಹೊಳೆಯಲು ಕಾರಣವೇನು ಅಂತ ಒಂದು ಕ್ವಶನ್ ಕೇಳಿರೋರು. ಸೊ ಈ ಒಂದು ಕ್ವಶನ್ಗೆ ಇಲ್ಲಿ ನೀಡಿರೋ ಆಪ್ಷನ್ ಏನಂದ್ರೆ ಬೆಳಕಿನ ವಕ್ರೀಭವನ ಆಪ್ಷನ್ 1 ಆಗಿದೆ. ಸೊ ಆಪ್ಷನ್ 2 ಇಲ್ಲಿ ಬೆಳಕಿನ ಚದುರುವಿಕೆ, ಆಪ್ಷನ್ 3 ಪೂರ್ಣ ಆಂತರಿಕ ಪ್ರತಿಫಲನ, ಟೋಟಲ್ ಇಂಟರ್ನಲ್ ರಿಫ್ಲೆಕ್ಷನ್ ಮತ್ತು ಆಪ್ಷನ್ 4 ಬೆಳಕಿನ ವ್ಯತಿಕರಣ. ಸೊ ಈ 4 ಆಪ್ಷನ್ಗಳಲ್ಲಿ ನಾವು ಈ ಒಂದು ವಜ್ರವು ಅತಿ ಹೆಚ್ಚು ಹೊಳೆಯಲು ಕಾರಣವೇನು ಅಂತ ಈ ಒಂದು ಪ್ರಶ್ನೆಗೆ ನಾವು ಉತ್ತರವನ್ನು ಇಲ್ಲಿ ಅನಲೈಸ್ ಮಾಡುವುದಾದ್ರೆ, ಮೊದಲಿಗೆ ಇಲ್ಲಿ ನಾವು ವಜ್ರವು ಹೊಳೆಯುವುದು ಹೇಗೆ ಅಂತ ಇದರ ಒಂದು ವಿಸ್ತಾರ ಅಂದರೆ ವಿವರವನ್ನು ನಾವು ತಿಳಿದುಕೊಳ್ಳುವ ಪ್ರಯತ್ನ ಮಾಡೋಣ. ಇಲ್ಲಿ ಮೊದಲು ನಾವು ಇಲ್ಲಿ ವಜ್ರದ ಬಣ್ಣದ ಬಗ್ಗೆ ತಿಳಿದುಕೊಳ್ಳೋಣ. ಅಂದರೆ ಇಲ್ಲಿ ವಜ್ರ ಇದೊಂದು ಅತ್ಯಂತ ಶುದ್ಧವಾದ ಮತ್ತು ಬಣ್ಣವಿಲ್ಲದ ಒಂದು ವಜ್ರವಾಗಿರುತ್ತದೆ ಅಂತ ನಾವಿಲ್ಲಿ ತಿಳ್ಕೊಳ್ಳೋದು ಇಂಪಾರ್ಟೆಂಟ್ ಆಗಿದೆ. ಸೊ ಈ ಒಂದು ವಜ್ರಕ್ಕೆ ಡಿ ಗ್ರೇಡ್ ವಜ್ರ ಅಂತ ಹೇಳ್ತಾರೆ. ಸೊ ಈ ಡಿ ಗ್ರೇಡ್ ಏನಿರುತ್ತೆ ಅಲ್ಲ, ಈ ವಜ್ರದ ಬಗ್ಗೆನೇ ಇಲ್ಲಿ ವಕ್ರೀಭವನ ಸೂಚ್ಯಾಂಕವನ್ನು ಇಲ್ಲಿ ಡಿ ಗ್ರೇಡ್ ವಜ್ರದ ಆಧಾರಿತ ಒಂದು ವಜ್ರವನ್ನು ತೆಗೆದುಕೊಂಡು ಇಲ್ಲಿ ಏನ್ ಮಾಡ್ತಾರೆ ಅಂದ್ರೆ ವಕ್ರೀಭವನ ಸೂಚ್ಯಾಂಕವನ್ನು ಅಳೆಯುತ್ತಾರೆ. ಸೊ ಈ ಒಂದು ವಕ್ರೀಭವನ ಸೂಚ್ಯಾಂಕವನ್ನು ಅಳೆಯುವಾಗ ಇಲ್ಲಿ ಬಳಸುವ ಒಂದು ಹಳದಿ ಬಣ್ಣದ ಬೆಳಕಿನ ಮೂಲಕ್ಕೆ ಇಲ್ಲಿ ಏನಂತಾರಂದ್ರೆ ಡಿ ಲೈನ್ ಅಂತ ಇದಕ್ಕೆ ಹೆಸರಿಡ್ತಾರೆ. ಸೊ ಇದರ ಮೂಲಕವೇ ಇಲ್ಲಿ ಏನಾಗುತ್ತೆ ಅಂದ್ರೆ ವಜ್ರದ ವಕ್ರೀಭವನ ಸೂಚ್ಯಂಕವನ್ನು ಅಳೆಯಲಾಗುತ್ತದೆ. ಸೊ ಇಲ್ಲಿ ವಜ್ರದ ಒಂದು ವಕ್ರೀಭವನ ಸೂಚ್ಯಂಕದ ಪ್ರಮಾಣ ಅಂದ್ರೆ ಮಾಪನ ನೋಡುವುದಾದ್ರೆ ಇಲ್ಲಿ ND = 2.417 ಎಂಬುದು ಇದು ವಜ್ರದ ವಕ್ರೀಭವನ ಸೂಚ್ಯಂಕದ ಒಂದು ಡಿಜಿಟ್ ಆಗಿದೆ. ಸೊ ಇಲ್ಲಿ ಏನು ಹೇಳೋದಂದ್ರೆ ಇಲ್ಲಿ ವಜ್ರದ ವಕ್ರೀಭವನ ಸೂಚ್ಯಂಕವನ್ನು ಅಂದ್ರೆ ಇಲ್ಲಿ ರಿಫ್ರಾಕ್ಟಿವ್ ಇಂಡೆಕ್ಸ್ ಅಳೆಯಲು ವಿಜ್ಞಾನಿಗಳು ಏನು ಬಳಸ್ತಾರಪ್ಪ ಅಂತ ಅಂದ್ರೆ ಇಲ್ಲಿ ಸಾಮಾನ್ಯವಾಗಿ ಈ ಒಂದು ವಜ್ರದ ವಕ್ರೀಭವನ ಸೂಚ್ಯಂಕದ ಮಾಪನ ಮಾಡುವಾಗ ಇಲ್ಲಿ ರಿಫ್ರಾಕ್ಟೋಮೀಟರ್ ಅಂದ್ರೆ ವಕ್ರೀಭವನ ಮಾಪನ ಅಂದ್ರೆ ರಿಫ್ರಾಕ್ಟೋಮೀಟರ್ ಎಂಬ ಒಂದು ಉಪಕರಣವನ್ನು ಇಲ್ಲಿ ಬಳಸುವ ಮೂಲಕ ಇಲ್ಲಿ ವಜ್ರದ ವಕ್ರೀಭವನ ಸೂಚ್ಯಂಕವನ್ನು ಈ ಒಂದು ವಜ್ರದ ಮಾಪನ ಮಾಡ್ತಾರೆ. ಸೊ ಈ ಮಾಪನದ ಮೂಲಕವೇ ಏನಾಗುತ್ತೆ ಅಂದ್ರೆ ಇಲ್ಲಿ ವಜ್ರದ ವಕ್ರೀಭವನ ಸೂಚ್ಯಂಕ ಅತಿ ಹೆಚ್ಚಿದೆ ಅಂತ ನಾವು ಇಲ್ಲಿ ತಿಳಿಯಬಹುದಾಗಿದೆ. ಸೊ ಅತಿ ಹೆಚ್ಚು ಅಂದ್ರೆ ಎಷ್ಟು ಅಂತಂದ್ರೆ ಇಲ್ಲಿ N = 2.42 ಅಂತ ಏನು ಹೇಳಿದೆ ಅಲ್ಲ, ಸೊ ಅದೇ ಈ ಒಂದು ವಜ್ರದ ವಕ್ರೀಭವನ ಸೂಚ್ಯಂಕ ಆಗಿರುತ್ತದೆ ಮತ್ತು ಇದು ಅತಿ ಹೆಚ್ಚಾಗಿರುತ್ತದೆ ಅಂತ ನಾವಿಲ್ಲಿ ತಿಳಿಯೋದು ಇಂಪಾರ್ಟೆಂಟ್ ಆಗಿದೆ. ಸೊ ಈ ಮೂಲಕ ಇದರ ಒಂದು ಕಾಂತೀಯ ಕೋನ ಅಂದ್ರೆ ಕ್ರಿಟಿಕಲ್ ಆಂಗಲ್ ಬಹಳ ಕಡಿಮೆ ಇರುವುದರಿಂದ ಇಲ್ಲೇನಾಗುತ್ತೆ ಅಂದ್ರೆ ಬೆಳಕು ಒಳ ಪ್ರವೇಶಿಸಿದಾಗ ಇಲ್ಲೇನು ಪದೇ ಪದೇ ಪೂರ್ಣ ಆಂತರಿಕ ಪ್ರತಿಫಲನಗೊಂಡು ಇಲ್ಲಿ ವಜ್ರವು ಹೊಳೆಯುತ್ತದೆ ಅಂತ ನಾವು ಇಲ್ಲಿ ತಿಳಿಯೋದು ಇಂಪಾರ್ಟೆಂಟ್ ಆಗಿದೆ. ಅಂದ್ರೆ ಇಲ್ಲಿ ವಜ್ರ ಹೊಳೆಯಕ್ಕೆ ಏನ್ ಕಾರಣ ಅಂತ ನೋಡೋದಾದ್ರೆ ಇಲ್ಲಿ ಬೆಳಕು ಒಳ ಪ್ರವೇಶಿಸಿದಾಗ ಇಲ್ಲಿ ಪದೇ ಪದೇ ಏನಾಗುತ್ತೆ ಪೂರ್ಣ ಆಂತರಿಕ ಪ್ರತಿಫಲನಗೊಂಡು ಇಲ್ಲಿ ವಜ್ರ ಹೊಳೆಯುತ್ತದೆ ಅಂತ ನಾವು ತಿಳಿಯೋದು ತುಂಬಾ ಇಂಪಾರ್ಟೆಂಟ್ ಆಗಿದೆ. ಸೊ ಹಾಗಾಗಿಯೇ ಇಲ್ಲೇನಾಗುತ್ತೆ ವಜ್ರವು ಇದು ಸಂಪೂರ್ಣ ಆಂತರಿಕ ಪ್ರತಿಫಲನ ಅಂದ್ರೆ ಇಲ್ಲಿ ಇಂಟರ್ನಲ್ ರಿಫ್ಲೆಕ್ಷನ್, ಟೋಟಲ್ ಇಂಟರ್ನಲ್ ರಿಫ್ಲೆಕ್ಷನ್ ಎಂಬ ಒಂದು ತತ್ವದ ಮೇಲೆ ಈ ವಜ್ರವು ಕಾರ್ಯನಿರ್ವಹಿಸುತ್ತದೆ ಅಂತ ನಾವಿಲ್ಲಿ
ತಿಳಿಯತಕ್ಕದ್ದಾಗಿದೆ. ಸೊ ಈ ಮೂಲಕ ಈ ಒಂದು ಪ್ರಶ್ನೆಗೆ ಉತ್ತರ ಏನಂತ ನೋಡುವುದಾದರೆ, ಇಲ್ಲಿ ಪೂರ್ಣ ಆಂತರಿಕ ಪ್ರತಿಫಲನ ಅಂದರೆ ಆಪ್ಷನ್ 3 ಪೂರ್ಣ ಆಂತರಿಕ ಪ್ರತಿಫಲನ, ಟೋಟಲ್ ಇಂಟರ್ನಲ್ ರಿಫ್ಲೆಕ್ಷನ್ ಎಂಬುದೇ ಈ ವಜ್ರವು ಅತಿ ಹೆಚ್ಚು ಹೊಳೆಯಲು ಕಾರಣ ಅಂತ ನಾವಿಲ್ಲಿ ತಿಳಿಯತಕ್ಕದ್ದು ಇಂಪಾರ್ಟೆಂಟ್ ಆಗಿದೆ.